ಭಿನ್ನ ಭೇದವ ಮಾಡಬ್ಯಾಡಿರಿ. ಭಿನ್ನ ಭೇದವ ಮಾಡಬ್ಯಾಡಿರಿ. 68 ವರ್ಷಗಳ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಜಾತಿಗಣತಿ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವಿವಾದವಾದಷ್ಟು ಬೇರಾವುದೇ ಸಂಗತಿ ವಿವಾದಾಸ್ಪದವಾಗಿಲ್ಲ. ಇಷ್ಟೇ ವಿವಾದಕ್ಕೊಳಗಾದ ಮತ್ತೊಂದು ಸಂಗತಿ ಎಂದರೆ ಅರಸು ಕಾಲದ ಭೂಸುಧಾರಣಾ ಸಂಗತಿ. ಕಳೆದ ಒಂದು ವಾರದ ಹಿಂದೆ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ವಿವಾದಾತ್ಮಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಎಂಬುದು ಬಹುಚರ್ಚೆಗೆ ಒಳಗಾಗಿತ್ತು. ಚಿತ್ರದುರ್ಗದಲ್ಲಿ ನಡೆದ ಅಹಿಂದ ಸಮಾವೇಶದಲ್ಲಿ ಜಾತಿಗಣತಿ ವರದಿಯನ್ನು ಸ್ವೀಕರಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸುತ್ತಿದ್ದಂತೆ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನ ಉಂಟಾಗಿತ್ತು. ಜನವರಿ 31ರಂದು ತಮ್ಮ ಕಾಲಾವಧಿ ಮುಕ್ತಾಯವಾಗುತ್ತಿದ್ದ ಕಾರಣ ಜಾತಿಗಣತಿ ವರದಿಯನ್ನು ಸಲ್ಲಿಸುವುದಾಗಿ ಜಯಪ್ರಕಾಶ್ ಹೆಗಡೆ ಹೇಳಿದ್ದರು. ಹಾಗಾಗಿ ರಾಜ್ಯದ ಸದ್ಯದ ರಾಜಕೀಯ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಾತಿಗಣತಿ ವರದಿ ಸ್ವೀಕಾರವನ್ನು ಮುಂದೂಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಯಪ್ರಕಾಶ್ ಹೆಗಡೆ ಅವರ ಅಧಿಕಾರಾವಧಿಯನ್ನು 1 ತಿಂಗಳಷ್ಟು ಕಾಲ ವಿಸ್ತರಿಸಿದ್ದಾರೆ. ಅಷ್ಟರೊಳಗೆ ಜಾತಿಗಣತಿ ವರದಿ ಸ್ವೀಕರಿಸಬಹುದೆಂಬ ಆಶಾಭಾವನೆ ಹಲವರದು. ಇದನ್ನ ಅಪೋಸ್ ಮಾಡ್ತಕ್ಕಂಥದ್ದು ಅಥವಾ ಇದನ್ನ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಇದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನನ್ನ ಪ್ರಕಾರ ನಮಗೆ ಕಷ್ಟಪಟ್ಟು ಮಾಡಿರ್ತಕ್ಕಂಥವ್ರಿಗೆ ನೋವಾಗುತ್ತೆ. ಕಾರಣ ಇಷ್ಟೇ, ಅದನ್ನ ನೋಡಿ ಹೇಳಿಯಪ್ಪ. ನೀವು ನೋಡ್ದೇನೆ ಹೆಂಗೆ ಹೇಳ್ತೀರಿ ನೀವು? ನಾನು ನೋಡಿ, ನಾವೇನು ಸರ್ವಜ್ಞರಲ್ಲ ಅಥವಾ ನಾವು ಮಾಡಿದ್ದಲ್ಲೂ ಸರಿ ಅಂತ ನಾನು ಹೇಳೋದಿಲ್ಲ. ಅದು ದಟ್ ಈಸ್ ಸಬ್ಜೆಕ್ಟ್ ಟು ದಿ ಜಡ್ಜ್ಮೆಂಟ್ ಆಫ್ ಸೋ ಮೆನಿ ಗವರ್ನಮೆಂಟ್ಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು, ಎಕ್ಸ್ಪರ್ಟ್ಸ್ ಇರ್ಬೋದು. ಕರ್ನಾಟಕದಲ್ಲಿ ಇದ್ರದ್ದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸರ್ಕಾರ ತೀರ್ಮಾನ ಅಂತ ಹೇಳೋದಕ್ಕೆ ಕಾರಣ 1931 ಆದಮೇಲೆ ಯಾವ ರಾಜ್ಯದಲ್ಲೂ ಮಾಡ್ತಕ್ಕಂಥ ಒಂದು ಚಿಂತನೆ ತೀರ್ಮಾನ ಆಗಲಿಲ್ಲ. ಅದನ್ನು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅದನ್ನ ಧೈರ್ಯವಾಗಿ ತೀರ್ಮಾನ ಮಾಡಿ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮಾಡಲೇಬೇಕು. ಯಾಕೆಂತೇಳಿದ್ರೆ ಇದು ಸಂವಿಧಾನ ಬದ್ಧ ಅಂತ ತೀರ್ಮಾನ ತಗೊಂಡ್ರು. ಇಂಥ ಒಂದು ಒಳ್ಳೆ ಡಿಸಿಷನ್ ಆಗಿದ್ದು, ಅದು ಎಕ್ಸಸೈಸ್ ಆಗಿದ್ದು ಏನು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿ ಆಫ್ಟರ್ 1931, ಇಂಡಿಯಾದಲ್ಲೇ ಪ್ರಥಮ ಬಾರಿ ನಾವು ಮಾಡಿದ್ದಾದ ಮೇಲೆ ನಿಮ್ಗೆ ಹೇಳ್ತೀನಿ ಕೇಳಿ. ಇದು ರೋಹಿಣಿ ಕಮಿಷನಿಂದ ಹಿಡಿದು ಎಲ್ಲ ಬೇರೆ ಬೇರೆ ರಾಜ್ಯಗಳು ಕೂಡ ಬಂದು ನಮ್ಮನ್ನೆಲ್ಲ ಕೇಳ್ಕೊಂಡವರು. ರೋಹಿಣಿ ಕಮಿಷನಲ್ಲಿ ಕೂಡ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಮಾಡೆಲ್ಲೇ ನಾವು ಮಾಡಬೇಕಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಬರೀತೀನಿ ಅಂತಕ್ಕಂಥದ್ದು ಕೂಡ ನನಗೆ ಜಸ್ಟಿಸ್ ರೋಹಿಣಿಯವರು ಹೇಳಿದರು. ನನಗೆ ಕಮಿಷನ್ನ ನಾನು 2 ಸಾರಿ ವಿಸಿಟ್ ಮಾಡಿದ್ದೀನಿ. ನಾನು ಅವ್ರು ಕರೆದಾಗ ಹೋಗಿ ನಾನು ಒಪಿನಿಯನ್ ಕೂಡ ತಗೊಂಡಿದ್ದಾರೆ ಅವರು. Sir, this say type of exercise, maybe either way of census or say survey, is absolutely needed as per the goals under the Indian Constitution to achieve the equality. We were appointed in 2014 ಅಲ್ಲಿ 15 we conducted survey. Okay. Sir, we conducted survey. We gave the report in 2019. ಈ ಜಾತಿ ಗಣತಿ ಕುರಿತು ಪ್ರಸಕ್ತ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಹೇಳುವುದೇನು? ಸೋಷಿಯೋ ಎಕನಾಮಿಕಲ್ ಎಜುಕೇಶನ್, ಸಾಮಾಜಿಕ ಶೈಕ್ಷಣಿಕ. ಹೌದು, ಎಕನಾಮಿಕಲ್ ಇಲ್ಲ ಅಲ್ರಿ. ಎಕನಾಮಿಕ್ಗೆ EWS ಬಂತು. ಓಕೆ, ಸೋಷಿಯೋ ಎಜುಕೇಷನಲ್ ಸರ್ವೆ ಇದು ರಿಪೋರ್ಟನ್ನು ನೀವು ಸರ್ಕಾರಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಸರ್ಕಾರ ನಿಮ್ಮಿಂದ ಕೇಳ್ತಾ ಇದೆ ವರದಿ ಕೊಡಿ ಅಂತ ಹೇಳಿ. ಹಿಂದಿನ ವರದಿಯನ್ನು ಆಧರಿಸಿ ಒಂದು ವರದಿ ಕೊಡಿ ಅಂತ ನಿಮ್ಮ ನೇತೃತ್ವದ ಕಮಿಷನ್ ಕೇಳ್ತಾ ಇದೆ. ಯಾವಾಗ ನೀವು ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀರಿ? ಇನ್ನೊಂದೆರಡು ತಿಂಗಳು ಬೇಕಾಗ್ಬೋದು ನಮಗೆ. ಹಾಂ, ಕಾಂತರಾಜ್ ಅವರು ಬರೆದಿದ್ದಾರೆ. ಹಾಂ, ಅವ್ರು ಡೇಟಾ ಕಲೆಕ್ಟ್ ಮಾಡೋದು ಅವ್ರ ಟೈಮಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ರಿಪೋರ್ಟು ಬರೆದಿದ್ದಾರೆ. ಓಕೆ, ಸಮ್ ಟೆಕ್ನಿಕ್ಯಾಲಿಟೀಸ್ ಅದು ಮೆಂಬರ್ ಸೆಕ್ರೆಟರಿ ಸೈನ್ ಮಾಡಿಲ್ಲ ಅಂತ ಅದನ್ನು ಆಗಿ ಓದ್ಕೊಂಡಿದೆ. ಬಿಟ್ಟರೆ ಪ್ರಾಬ್ಲಿ ಅದನ್ನು ಸರಿಪಡಿಸ್ಕೊಂಡು ಕೊಡೋದು ನಮ್ಮ ಜವಾಬ್ದಾರಿಯಾಗಿದೆ. ಬಟ್ ವಿ ನೀಡ್ ಸಮ್ ಟೈಮ್. ನಿಮ್ಮ ಕಾಲಾವಧಿನಲ್ಲೇ ಸಬ್ಮಿಟ್ ಮಾಡಬೇಕು ಅಂತ ನಮಗಿದೆ. ಇದೆ. ಸೊ ನಿಮ್ಮ ಕಾಲಾವಧಿಗಳು ಸಬ್ಮಿಟ್ ಮಾಡೋಕ್ಕಾಗದೇ ಇರೋಂಥ ಇದೊಂದು ಪೊಲಿಟಿಕಲ್ ಕ್ವಶನ್ ಅಂತ ಒತ್ತಡ ಏನಾರು ಇದೆಯಾ ಮಾಡ್ಬೋದು ನೀವು ಅಂತ ಹೇಳಿ? ನನಗೆ ಯಾರು ಅಂತ ಒತ್ತಡ ಏನಿಲ್ಲ. ನವೆಂಬರ್ ಒಳಗೆ ಕೊಡಿ ಅಂತ ಏನಿಲ್ಲ. ಕೊಡಿ ಆದಷ್ಟು ಬೇಗ ಅಂತ ಹೇಳಿ. ಹೇಗಿದೆಯೋ ಹಾಗೆ ಕೊಡ್ತೀರೋ ಅಥವಾ ಮತ್ತೆ ಕಂಪ್ಯೂಟೈಸೇಷನ್ ಅಂದರೆ ನೋಡಬೇಕು. ನಾವು ಈಗ ಕಮಿಷನ್ ಅವ್ರು ಕೂತು ಅದನ್ನು
ಓದಿ ಹಾಂ. ತೀರ್ಮಾನ ತಗೊಳ್ಬೇಕು. ಸೊ 3 ತಿಂಗಳು ಸಾಕಾಗತ್ತಾ ಸರ್ ನಿಮ್ಗೆ ವರದಿ ಕೊಡಲಿಕ್ಕೆ? ಕೊಡ್ಬೋದು 3 ತಿಂಗಳೊಳಗಡೆ. ಆ್ಯಸ್ ಸಚ್ ಕಾಂತರಾಜು ವರದಿ ಸಬ್ಮಿಟ್ ಮಾಡಿದ ಸ್ಥಿತಿ ಏನಿದೆ ಸರ್? ಅದರ ಕಾಂತರಾಜು ವರದಿ ಸ್ಥಿತಿ ಪ್ರಿಂಟಾಗಿ ರೆಡಿ ಇದೆ, ಅದು ಪ್ರಿಂಟಾಗಿ ರೆಡಿ ಇದೆ. ಬಟ್ ಅದನ್ನೇ ಆ್ಯಸ್ ಇಟ್ ಈಸ್ ಸಬ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅವತ್ತಿಗೆ ಇವತ್ತಿಗೆ ಏನಾದ್ರು ಚೇಂಜಸ್ ಆಗಿ ನಾವು ಈಗ ಅಂದರೆ 2015ರಿಂದ ಈಗ ಹೆಚ್ಚು ಕಡಿಮೆ 8 ವರ್ಷ ಆಗೋಯ್ತು. 8 ವರ್ಷ ಆಗೋಯ್ತು. ಅದನ್ನು ನಾವು ಸ್ವಲ್ಪ ಅಧ್ಯಯನ ಮಾಡಿ ಅದ್ರ ಬಗ್ಗೆ. ಈ ನಡುವೆ ಪ್ರಬಲ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಒಂದಾಗಿವೆ. ಜಾತಿ ಗಣತಿಯನ್ನು ಸಾರಾಸಗಟಾಗಿ 2 ಸಮುದಾಯಗಳು ತಿರಸ್ಕರಿಸಿವೆ. ಲಿಂಗಾಯತ ಸಮುದಾಯ ಭಾರೀ ಸಮಾವೇಶ ನಡೆಸಿ ವರದಿಯನ್ನು ತಿರಸ್ಕರಿಸುವಂತೆ ಒತ್ತಾಯಿಸಿದೆ. ವೀರಶೈವ ಸಮಾಜದ ನಾಯಕ ಶಾಮನೂರು ಶಿವಶಂಕರಪ್ಪ ಜಾತಿ ಗಣತಿ ಮೇಜಿನ ಮೇಲೆ ಸೃಷ್ಟಿಯಾದ ವರದಿ ಎಂದು ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಗಣತಿ ಸ್ವಾಭಿಮಾನದ ಪ್ರಶ್ನೆ. ಬಿಜೆಪಿಯ ಹಿಂದುತ್ವ ರಾಷ್ಟ್ರೀಯತೆಯ ವಿಷಯ ಸೂಚಿಗೆ ಎದುರಾಗಿರುವ ಹಿಂದುಳಿದ ವರ್ಗಗಳ ನರೇಟಿವ್ ಇದು. ಬಿಹಾರದಲ್ಲಿ ಜಾತಿ ಗಣತಿ ನಡೆಸಿ ವರದಿ ಸ್ವೀಕರಿಸಿ ಮೀಸಲಾತಿ ಪ್ರಕಟಿಸಿರುವ ನಿತೀಶ್ ಕುಮಾರ್ ನಡೆಯಿಂದ ಬಿಜೆಪಿ ಬೆದರಿದ್ದು ಕಾಂಗ್ರೆಸ್ಗೆ ಮಂಡಲ್ ಮಂದಿರದ ಅಸ್ತ್ರ ದೊರಕಿದಂತಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಜಾತಿ ಗಣತಿ ಸ್ವೀಕರಿಸಲು ಹಿಂದೇಟು ಹಾಕಿದರೆ ಕಾಂಗ್ರೆಸ್ಗೆ ಮುಖಭಂಗವಾದಂತೆ. ಲಿಂಗಾಯತ ವೀರಶೈವ ಸಮಾಜವನ್ನು ಹೊರಗಿಟ್ಟು ಆಳ್ವಿಕೆ ಅಸಾಧ್ಯ. ವೀರಶೈವ ಲಿಂಗಾಯತರನ್ನು ಒಳಪಂಗಡಗಳ ಒಬಿಸಿ ಪಟ್ಟಿಗೆ ಸೇರಿಸಿ ಎಂಬ ಒತ್ತಾಯ, ಎಚ್ಚರಿಕೆ ಸಿದ್ದರಾಮಯ್ಯನವರ ನಿದ್ರೆಗೆಡಿಸಿದೆ. ವೀರಶೈವ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಲೋಕಸಭಾ ಚುನಾವಣೆಯ ನಂತರ ಹೊಸದಾಗಿ ವೈಜ್ಞಾನಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಸುವಂತೆ ಸಿದ್ದರಾಮಯ್ಯನವರ ಮನವೊಲಿಕೆಗೆ ಯತ್ನ ನಡೆಸುತ್ತಿವೆ. ಹಿಂದುಳಿದ ವರ್ಗಗಳ ನಾಯಕ ಎನ್ನಿಸಿಕೊಂಡಿರುವ ಸಿದ್ದರಾಮಯ್ಯ ಈ ಪ್ರಬಲ ವರ್ಗಗಳನ್ನು ಎದುರು ಹಾಕಿಕೊಂಡು ಜಾತಿ ಗಣತಿ ವರದಿ ಸ್ವೀಕರಿಸುವರೇ ಅಥವಾ ಅವರ ಒತ್ತಾಯಕ್ಕೆ ಮಣಿದು ಲೋಕಸಭಾ ಚುನಾವಣೆಯ ನಂತರ ನಿರ್ಧಾರ ತೆಗೆದುಕೊಳ್ಳುವರೇ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ದೊರೆಯಲಿದೆ. ಅಯ್ಯ ಒಲೆಯಾರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬಾರ ಮನೆಯಲ್ಲಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.